ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಡ್ರನ್ ಮಂಜುಳಾ. ನನ್ ಮುಂದೆ ಮಂಡಿ ಊರಿ ಕೂತ್ರೆ ಪ್ರೀತಿನ ಧಾರೆ ಏರಿದ್ದೀನಿ. ಏನಾದ್ರೂ ಗಾಲ್ಸಲ್ಲಿ ತೋರ್ಸಿದ್ರೆ ಅದೇ ಮಂಡಿನ ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ರಜಾ ಬಪ್ಪ ಇಲ್ಲಿ. ಏನ್ ವಿಷಯ? ಅದೇ ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK ಗೆ ಅಡ್ವಾನ್ಸ್ ಕೊಟ್ಟಿದ್ನಲ್ಲ. ಓ ಅದು ನೀನೇನಾ? ಹೌದು ಹೌದು. ಏನಪ್ಪ ಈ ಕಡೆ ಪತ್ತನೇ ಇಲ್ಲ? ಅದು ಊರಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು. ನೆಕ್ಸ್ಟ್ ವೀಕೆ ಶಿಫ್ಟ್ ಆಗ್ಬಿಡ್ತೀನಿ. ನೋ ಶಿಫ್ಟಿಂಗ್ ಅಪ್ಪ. ಅಮ್ಮ ನಿನ್ನ ಬೇರೆಯವ್ರು ಕೊಟ್ಟಾಯ್ತು. ಅಡ್ವಾನ್ಸ್ ಕೊಟ್ಟಿದ್ನಲ್ಲ. ಅಡ್ವಾನ್ಸ್ ಕೊಟ್ಬಿಟ್ಟು ತಿಂಗಳಾದ್ರೂ ಮುಖ ತೋರಿಸಿಲ್ಲ ಅಂದ್ರೆ ಹೆಂಗಪ್ಪ ಮನೆ ಖಾಲಿ ಇಟ್ಕೊಳ್ಳೋದು? ಅದಕ್ಕೆ ಯಾರು ಬಂದ್ರು ಕೊಟ್ಬಿಟ್ಟೆ. ಮೇಡಮ್ ನಿಮ್ ಮಾನವೀಯತೆ ಇಲ್ವಾ ನಿಮ್ಗೆ? ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದಂಗ್ ಬೇರೆಯವ್ರಿಗೆ ಕೊಟ್ಬಿಟ್ರಿ ನೀವು? ಕೊಟ್ರ ಪುಟ್ಕಾತಿ 50 ರೂಪಾಯಿಗೆ 50 ಮಾತಾಡ್ತೀಯ. ನಿನ್ನಂತ ಎಷ್ಟು ಜನ ನೋಡಿಲ್ಲ ಅಲ್ಕ ನನ್ನ ಮಗನೆ ಬೇವತ್ತು ನನ್ನ ಮಗನೆ ಬಾಡಿಗೆ ಕೊಡ್ತಾ ಇರೋರು ನಿಮ್ಗೂ ಹಿಂಗೆ ಆಗಿದ್ಯಾ? ಎಲ್ಲ ನಮ್ಮ ಮನೆ ಬರ. ಸರ್ ಎಷ್ಟಾಯ್ತು? 600 ರೂಪಾಯಿ ಅಮ್ಮ. 600 ರೂಪಾಯಿ. ಸ್ಕ್ಯಾನರ್ ಕೊಡಿ. ಸ್ಕ್ಯಾನರ್ ಇಲ್ಲಮ್ಮ, ಕ್ಯಾಶ್ ಅಷ್ಟೇ. ಬರೀ ಕ್ಯಾಶ್ ಅಂದ್ರೆ ಹೆಂಗೆ? ಫೋನ್ ಪೇ ಗೂಗಲ್ ಪೇ ಏನಾದ್ರು ಇದೆಯಾ? ಫೋನ್ ಪೇ ಗೂಗಲ್ ಪೇ ಎಂತದ್ದು ಇಲ್ಲಮ್ಮ, ಕ್ಯಾಶ್ ಅಷ್ಟೇ. ಬೇಗ ಕೊಡೋ, ಕೆಲಸಕ್ಕೆ ಲೇಟ್ ಆಯ್ತು, ನಮ್ಗೆ ಓಡ್ಬೇಕು ನಾವು. ಸರ್ ನಾನು MLA, ಈ ಏರಿಯಾ MLA ಮಗಳು ಸರ್. ಒಂದು 10 ನಿಮಿಷ ವೆಯ್ಟ್ ಮಾಡಿ, ಕ್ಯಾಶ್ನ ಇಲ್ಲಿಗೆ ತರಿಸ್ಬಿಡ್ತೀನಿ. ನೀನು MLA ಮಗಳಾದ್ರೂ ಆಗಿರು, MP ಮಗಳಾದ್ರೂ ಆಗಿರು, ನಮ್ಗೆಲ್ಲ ಗೊತ್ತಿಲ್ಲ. ಕ್ಯಾಶ್ ಕೊಡೋ, ಬೇರೆ ಡ್ಯೂಟಿ ಬೀಳ್ತೈತೆ, ಹೋಗ್ಬೇಕು ನಾವು ಅರ್ಜೆಂಟು. ರಮೇಶ, ಸುರೇಶ, ಅವರಪ್ಪ MLA ಅಂತ ಕಣೋ. ಈ ಬ್ಯೂಟಿನ ಇವತ್ತು ಕಿಡ್ನಾಪ್ ಮಾಡೋಣ. ಅವರಪ್ಪ MLA ಯಾರ್ಯಾರ ತಲೆ ಹೊಡೆದಿದ್ದನೋ ಏನೋ. ಹೌದು, ಈ MLA ಮಗನ ಕಿಡ್ನಾಪ್ ಮಾಡಿದ್ರೆ ಒಳ್ಳೆ ಕಾಸು ವಸೂಲಿ ಮಾಡ್ಬೋದು. ಮತ್ತೆ ಕೆಲಸ ಶುರು ಮಾಡೋಣ. ಸರ್ ಹಂಗಂದ್ರೆ ಹೆಂಗೆ ಸರ್? ಎಲ್ಲರೂ ಕ್ಯಾಶ್ ಇಟ್ಕೊಂಡಿರ್ತಾರ? ಇವಾಗೆಲ್ಲ ಅಪ್ಡೇಟ್ ಆಗಿದ್ದಾರೆ ಸರ್, ಎಲ್ಲ ಫೋನ್ ಪೇ ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾರೆ. ಆಟೋದಲ್ಲಿ ಓಡಾಡ್ತಿರೋದು ನೀವು? ಅಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ನಾ? ಬರುತ್ತೆ ಸರ್. ಕ್ಯಾಶ್ ಇಲ್ಲ ಅಂದ್ರೆ ಯಾಕಮ್ಮ ಆಟೋ ಹತ್ತೀರಾ? ಹಲೋ ಓಲ್ಡ್ ಮ್ಯಾನ್, ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂದ್ರೆ ಏನಂತೆ? ನನ್ನ ಹತ್ರ ಇದೆ ಸರ್. ನೀವು ಏನ್ ಮೇಡಮ್ ಹಿಂಗ್ ಕೇಳ್ಬಿಟ್ರಿ? ನಿಮ್ಮಪ್ಪ ಅಲ್ಲ MLA ಶಂಭುಲಿಂಗಪ್ಪ ಅವ್ರ ಅಭಿಮಾನಿ ನಾನು. ಎಷ್ಟಾಯ್ತಣ್ಣ? 600 ರೂಪಾಯಿ ಕಣಪ್ಪ, 2 ಸಲ ಹೇಳೋದು. 600 ರೂಪಾಯಿ 2 ನೋಟ್ ತಗೋ. ಚೇಂಜ್ ಇಲ್ಲ ಅಂತ ಅವಾಗಿಂದ ಬಡ್ಕೋತಿದ್ದೀನಿ, ಹೇಳಮ್ಮ ಅವ್ನಿಗೆ ಸ್ವಲ್ಪ. ಮುಸುಡಿ ಬಾಸ್ತೀನಿ. 400 ರೂಪಾಯಿ ಟಿಪ್ಸ್ ಅಮ್ಮ, ತಗೊಂಡು ಹೋಗ್ತಾ ಇರ. ಬನ್ನಿ ಮೇಡಮ್, ಚಿಲ್ಲರೆ ಹತ್ರ ಏನ್ ಮಾತಾಡ್ತಮ್ಮ. ಸೂಪರ್ ಮೇಡಮ್, ಸಖತ್ತು ಮೇಡಮ್, ಬ್ಯೂಟಿ ಮೇಡಮ್, ಬೆಂಕಿ ಮೇಡಮ್. ನೀವು ಏನ್ ಮೇಡಮ್, ನೀವು MLA ಮಗಳು, ನೀವು ಆಟೋದಲ್ಲಿ ಬರ್ತಾರಲ್ಲ ಮೇಡಮ್, ಏನ್ ಸಿಂಪಲ್ ಮೇಡಮ್ ನೀವು. ಯಪ್ಪ ಸಖತ್ ಮೇಡಮ್. ಅದೆಲ್ಲ ನಮ್ಮ ಅಪ್ಪ ಹೇಳ್ಕೊಟ್ರೋದಷ್ಟೇ. ಆದ್ರೆ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನಗಲ್ಲ ಮೇಡಮ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಮೇಡಮ್? ಏನ್ ಕೇಳ್ಬಿಟ್ರಿ? ನಿಮ್ಮ ತಂದೆಯವರು ಈ ಏರಿಕೆ ಎಷ್ಟೆಲ್ಲ ಮಾಡಿದ್ದಾರೆ. ಈ ಬಡಪಾಯಿಗೆ ನಿಮಗೆ ಸಹಾಯ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆಯಲ್ಲ, ನನ್ನ ಪುಣ್ಯ ಮೇಡಮ್. ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ? ನಮ್ಮ ಅಪ್ಪ ತನ್ನ ಕರ್ತವ್ಯ ಮಾಡಿದ್ದಾರೆ ಅಷ್ಟೇ. ಬನ್ನಿ ಬನ್ನಿ. ಸರ್ ಸರ್ ಸರ್, ಹಲೋ ಸರ್, ಏನಾಯ್ತು? ಮೇಡಮ್ ಇದೆಯಾ? ಯಾರು ಇಲ್ವಲ್ಲ ಸರ್? ಮೇಡಮ್ 1 ನಿಮಿಷ ನೀರು ತಗೊಂಡ್ಬರ್ತೀನಿ. ತೆಳ್ಳಿಗೆ ಬೆಳ್ಳಿಗೆ ಗೊಂಬೆ ತರ ಇದೆ. ಒಟ್ಟಿಗೆ ಏನು ತಿಂತಾಳೆ, ಇಷ್ಟೊಂದು ಭಾರ ಇದ್ದಾಳೆ. MLA ಮಗಳಲ್ವಾ, ಮೋಸ್ಟ್ಲಿ ಬೆಳ್ಳಿ ಬಂಗಾರ ದುಡ್ಡು ತಿಂದ್ರು ತಿನ್ಬೋದು. ಆದ್ರೂ ಸಕ್ಕತ್ತಾಗಿದೆ. ಅದ್ ಸರಿ, ನೀನ್ ಯಾಕೆ ಮನೆಗೆ ಕರ್ಕೊಂಡ್ ಬಂದೆ? ಡೈರೆಕ್ಟ್ ಆಗಿ ಸೆಟ್ಗೆ ಕರ್ಕೊಂಡು ಹೋಗೋದಾಯ್ತಲ್ವಾ? ಯಾರಾದ್ರೂ ನೋಡಿದ್ರೆ ನಮ್ಗೆ ಜೈಲು ಊಟ ಫಿಕ್ಸು. ಇವತ್ತು ಹೇಗಿದ್ರು ನನ್ನ ಹೆಂಡತಿ ನನ್ನ ಮನೇಲಿ ಇಲ್ಲ. ಇವತ್ತು ರಾತ್ರಿ ಇಲ್ಲೇ ಇಳಿಸಿ ಬೆಳಗ್ಗೆ ಕರ್ಕೊಂಡು ಹೋಗ್ಬಿಡೋಣ ಸೆಟ್ಟಿಗೆ. ಒಳ್ಳೆ ಐಡಿಯಾ ಮಗ. ಬೇಗ ಹೋಗಿ ಟ್ಯಾಂಕ್ ತಗೊಂಬಾರೋ, ಇಲ್ಲ ಅಂದ್ರೆ ನನ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ನೋಡು, ನೀನ್ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಬರ್ತೀನಿ.
ಟಾಣಿಕ್ ಅಂದ್ರೆ ಸಾಕು ಏನ್ ಎನರ್ಜಿ ಇವನಿಗೆ. ಆದರೂ ಬೇಗ ಹೋಗಿದ್ದು ತುಂಬಾ ಒಳ್ಳೇದಾಯ್ತು. ನನ್ನ ಬ್ಯೂಟಿನ ನೋಡ್ತಾ ಇರ್ಬೋದು. ಇವತ್ತು ಅಕ್ಷಯ್ ಪಾತ್ರೆ ನಮ್ಮ ಕೈ ಸೇರಾಯ್ತು. ಇನ್ಮೇಲೆ ಚೆನ್ನ ದುಡ್ಡು ಮಾಡ್ತಾ ಇರೋದೆ. ಕೊಚ್ಚು ಕೊಚ್ಚು ಕೊಚ್ಚು. ನೋಡುತ್ತಾ ಕುಳಿತರೆ ನಿನ್ನ ಕಣ್ಣನ್ನು, ಮರೆತೆ ನಾನು ನನ್ನನ್ನೇ ಇಂದು. ಅಂದು ನೋಡಿದೆ ವಿಮಾನದಲ್ಲಿ ಗಗನ ಸಖಿಯನ್ನು, ಅಂದು ನೋಡಿದೆ ವಿಮಾನದಲ್ಲಿ ಗಗನ ಸಖಿಯನ್ನು, ಇಂದು ನೋಡುತ್ತಿರುವೆ ದರೆಗಿಳಿದ ಅಪ್ಸರೆಯನ್ನು. ಸಖತ್ತಾಗಿದೆಯಾ? ರಮೇಶ, ಏನೋ ಕವಿ ಆಗ್ಬಿಟ್ಟಿದ್ಯಾ ಮಗ, ಇವಳನ್ನು ನೋಡಿದ ಮೇಲೆ ನನ್ನ ಹೃದಯ ಹಾಳಾಗ್ಬಿಟ್ಟಿದೆ ಕಣೋ. ಲೋ ರಮೇಶ, ಈ ಹುಡುಗಿಗೆ ಕೈ ಕಟ್ಟಾಕಿದ್ವಲ್ಲ, ಅದ್ಯಾಕೋ ಬಿಚ್ಚಿದೆ? ನಾವು ಮಗ, ನಾವು ಕೊಟ್ಟಿರೋ ಮದ್ದು ಅವಳನ್ನ 2 ದಿನ ಅವ್ರಿಗೆ ಅಪ್ಸಲ್ಲ, ಅದಕ್ಕೆ ಫ್ರೀ ಆಗಿರ್ಲಿ ಅಂತ. ಲವ್ವಲ್ಲಿ ಬಿದ್ದಿದೆಯಲ್ಲ, ತುಂಬಾ ಬುದ್ಧಿವಂತ ಆಗಿದೆಯಾ. ಇರ್ಲಿ ಇರ್ಲಿ, ಬಾ ಟಾಣಿ ಕುಡಿಯೋಣ. ಬಂದೆ. ರಮೇಶ, ನಾಳೆ ಇವ್ರ ಅಪ್ಪನ ಕಾಲ್ ಮಾಡ್ಬಿಟ್ಟು ಒಳ್ಳೆ ಅಮೌಂಟ್ ಕೇಳಿ ಸೆಟ್ಲ್ ಆಗ್ಬಿಡೋಣ ಕಣ. ಮಗ, ನನ್ನ ದೇವತೆನ ನನಗೆ ಕೊಟ್ಟು ಮದುವೆ ಮಾಡ್ಕೊಡಕ್ಕೆ ಅವ್ರ ಅಪ್ಪನ ಕೇಳು ಪ್ಲೀಸ್. ಬೇಕಾದ್ರೆ ದುಡ್ಡು ಕಮ್ಮಿ ಕೊಟ್ಟು ಪರವಾಗಿಲ್ಲ. ಅದೆಲ್ಲ ಇರ್ಲಿ, ಮೊದಲು ಕ್ಯಾಶ್ ಬರ್ಲಿ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಕುಡಿ. ರಮೇಶ, ಸುರೇಶ, ನಮ್ಮನೆ ಕಟ್ಟಾಕ್ಬಿಟ್ಟಿದಾರಲ್ಲ. ರಮೇಶ, ಅವಳು ದೇವತೆ ದೇವತೆ ಅಂತಿದ್ಯಲ್ಲ, ಇವಾಗ ನೋಡು ನಮ್ಮನ್ನ ದೇವತೆ ನೋಡಿದಾರಲ್ಲ. ಅವನ ಹೆಂಡತಿ ಏನೋ ಹೇಳೋದೀಗ. ಮಗ, ನಾವು ಕಳ್ರು ನಮ್ಮ ಹತ್ರನೇ ಆಟ ಆಡಿದಾಳೆ ಅಂತಂದ್ರೆ ಇವಳು ಯಾರು ಜಗತ್ತಿನಾಡಿದೇ ಇರ್ಬೇಕು. ಮಾಡ್ರನ್ ಮಂಜುಳಾ, ನಾನು ಒಂದ್ಸಲ ಕಣ್ಣು ಹಾಕಿದ್ರೆ ಬಿಡೋ ಮಾತೇ ಇಲ್ಲ. ಕಳ್ಳರು ಕಳ್ಳತನ ಮಾಡೋದು ಕಾಮನ್ನು, ಆದ್ರೆ ಕಳ್ಳರ ಮನೆಗೆ ಹೋಗಿ ಕಳ್ಳತನ ಮಾಡಿ ಅವ್ರಿಗೆ ಮಣ್ಣು ಮುಗ್ಸೋದಿದೆಯಲ್ಲ, ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಏಯ್, ರೈಟ್ ರೈಟ್. ಟಿಂಗ್ ಟಿಡಿನ್ 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 ಟಿಡಿನ್. ಟಿಡಿನ್ 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 ಟಿನ್ ಟಿಡಿನ್ ಟನ್ ಟಡನ್ 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 ನನ್ ನನ್ ನನ್. ಅಯ್ಯೋ ನನ್ನ ಮಗನೇ, ನಾನು ಮನೆಗೆ ನುಗ್ಗಿದ್ರೆ ಇಲ್ಲಿನೇ ಬಿಲ ಸೇರ್ಕೊಳ್ಳುತ್ತೆ. ಅಂಥದ್ರಲ್ಲಿ ನೀನು ಎದೊಳ್ತಿಲ್ಲ ಅಂದ್ರೆ ಕುಂಭಕರ್ಣನ್ ವಂಶದವರೇ ಇರ್ತದೆ. ಏಯ್ ಎದಳ, ಏಯ್ ಕಳ್ಳಿ ಬಂದಿದ್ದೀನಿ ಕಣ ನನ್ನ ಮಗನೇ. ಕಳ್ಳಿ ಕಣೋ, ಎದ್ರಿಕೊಳ್ಳು, ನನ್ನ ನೋಡಿ ಎದ್ರಿಕೊಳ್ಳು. ಇಲ್ಲಿಗೆ ಹೇಗೆ ಬಂದೆ? ಮನೆಯವ್ರಿಗೆ ಒಂದೇ ಬಾಗ್ಲು, ಕಳ್ಳರಿಗೆ ನುಗ್ಗಿದ್ದೆಲ್ಲ ಬಾಗ್ಲು. ಸುಮ್ಮನೆ ಆಚೆಗೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏಯ್, ಆ ಪೊಲೀಸರು ಬಂದು ಏನೋ ಕಿತ್ಕೋತಾರೆ, ಅವ್ರಿಗೆ 20% ಕೊಡ್ಬೇಕಾದಿರೋದು. ನಮ್ಮ ಹತ್ರ ದುಡ್ಡು ಕೊಡವೆಲ್ಲ ಏನಿಲ್ಲ, ಸುಮ್ಮನೆ ಹೋಗು. ಓ ತ್ರಿಪುರ ಸುಂದ್ರಿ, ನೀನ್ ಯಾರಮ್ಮ? ನಾನು ಮಾಡ್ರನ್ ಮಂಜುಳಾ, ಕಳ್ಳತನದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೇನಮ್ಮ. ನೀನು ಒಡವೆ ಹಾಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಮೆರ್ತ ಬಂದಿದ್ದ, ಆಲ್ರೆಡಿ ಫೋಟೋ ತೆಗ್ದು. ಇವಳ್ಯಾರೋ ಸಾಮಾನ್ಯ ಕಳ್ಳಿ ಅಲ್ಲ, ಕತ್ತರ್ನ ಕಳ್ಳಿದೆ. ನಾನೇನಾರು ಮಾತಾಡ್ತೀನಿ. ಸುಮ್ಮನೆ ಹೋದ್ರೆ ಸರಿ ಹೋಗ, ಇಲ್ಲಾಂದ್ರೆ ಸರಿ ಇರಲ್ಲ. ನಾನೇನ್ ನಿನ್ ಜೊತೆ ಸಂಸಾರ ಮಾಡಕ್ ಬಂದಿದ್ದೀನಿ. ನಾನು ದುಡ್ಡು ಒಡವೆ ಎಲ್ಲ ಕೊಟ್ರೆ ಈಗ್ಲೇ ಎಸ್ಕೇಪ್ ಆಗ್ಬಿಡ್ತೀನಿ. ಮಗನೇ, ಯಾರಿಗಾದ್ರೂ ಫೋನ್ ಮಾಡಿದ್ದೀನೋ? ಅಲ್ಲ ಕಣೋ, ಬೆಲ್ ಆದ್ರೆ ನಾನ್ ಎದ್ಕೋಬೇಕು, ನೀನ್ ಯಾಕೋ ನಡ್ತಾ ಇದ್ಯಾ? ಬೆಲ್ ಮಾಡ್ತಿರೋದ್ ನನ್ನ ಹೆಂಡತಿ ಅನ್ಸುತ್ತೆ.
ಮತ್ತೆ ಈ ತ್ರಿಪುರ ಸುಂದರಿ ಯಾರು ಡಾಕ್ಟರ್ಗೆ ಎಂಟಿ ಇಲ್ದಿರ್ಬೇಕಾದ್ರೆ ಎಕ್ಸ್ನ ಫಿಕ್ಸ್ ಮಾಡ್ಕೊಂಡಿದ್ಯಲ್ಲ ಎಂಥ ಕುಳ್ ನನ್ ಮಗ ಇರ್ಬೇಕು ನೀನು. ಅಯ್ಯಯ್ಯೋ ಬೆನ್ನು ಹೊಡಿತಾ ಇದೆಯೇ. ಅಕ್ಕ 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 ನಿನ್ ಕಾಲ್ ಮುಗಿತೀನಿ, ಅಲ್ಲ ನಿನ್ ಕೈ ಮುಗಿತೀನಿ, ದಯವಿಟ್ಟು ಇವಳ ಕರ್ಕೊಂಡು ಹೊರಟೋಗ್ಬಿಡಕ್ಕ. ಲೋಫರ್ ನನ್ ಮಗನೇ ಮನೆ ಕರ್ಕೊಂಡ್ ಬಂದು ಸ್ವರ್ಗ ತೋರಿಸ್ತೀನಿ ಅಂತ ಇವಾಗ ಕಳ್ಳಿ ಜೊತೆ ಆಚೆ ಕಳಿಸ್ತೀಯಾ? ಕಳ್ಳಿ ಅಂತ ಹೋಗ್ಬಿಟ್ಟು ಬಾಗಿ ತಗ್ಬಿಡ್ತೀನಿ. ಹಾಗೆಲ್ಲ ಮಾಡ್ಬಿಡಕ್ಕ. ಲೇನೇನ ನಿನ್ ದಮ್ಮಯ್ಯ ಅಂತೀನಿ ಕಡೆ. ನನ್ನ ಹೆಂಡತಿ ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಂತಾನೆ ಅಂದಿತ್ತು. ಆದ್ರೆ ಬಸ್ಸು ಮಿಸ್ ಆಗಿ ಎಲ್ಲೋ ಬೇಗ ಬಂದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅರ್ಥ ಮಾಡ್ಬಿಡಿ ಅವ್ರ ಜೊತೆ ಹೊರಟೋಗೆ ಪ್ಲೀಸ್ ಕಣೆ. ಏ ಕುಳ್ಳ, ಅವಳನ್ನ ನಾನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ಅಮ್ಮ ತಾಯಿ ಮಾಡ್ರನ್ ಮಂಜುಳಾದೇವಿ ಅವರೇ, ಅದೇನು ಕಂಡೀಷನ್ ಹೇಳುವಂತವರಾಗಿ. ಇವಳು ಇಷ್ಟೊತ್ತು ಹಾಕೊಂಡು ಮೆರಿತಿದ್ಲಲ್ಲ ಒಡವೆನ, ಅದೆಲ್ಲ ನನಗೆ ಕೊಡು. ಅಯ್ಯೋ ನಾನ್ ಕೊಡಲಪ್ಪ, ಅದ್ ನಮ್ಮ ಅತ್ತೆ ಕೊಡ್ಸಿದ್ದು. ಈಗೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಬಾಗ್ಲು ತೆಗ್ದ್ಬಿಡ್ತೀನಿ. ಬಾಗ್ಲು ಒಡವೆ, ಒಡವೆನ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಕೊಟ್ಬಿಡೆ. ನೀನೇ ಕೊಡಿಸ್ಬೇಕು. ಬೇಗ ಹೋಗ್ತಾ ಹೋಗಿ. ಅಯ್ಯಯ್ಯೋ ಬೆಲ್ಲು ಹೊಡಿತಾ ಇದೆಯೇ. ಏ ಕುಳ್ಳ, ಹಿಡಿಯೋದ್ ಹಿಡ್ದಿದ್ಯಾ, ಸರಿಯಾಗಿರತ್ನೇ ಹಿಡ್ತಿದ್ಯಾ. ಬೆಲ್ಲು ಹೊಡಿತಾ ಇದೆ, ಸುಮ್ಮನೆ ಮೇಡಮ್. ನಾನು ಹೆಂಡತಿ ಬಂದು ನಂದು ಹಿಡಿತಾಳ. ಎಲ್ಲ ಓಕೆ, ಆದ್ರೆ 15 ಗ್ರಾಮ್ದು ಪ್ಲಾಟಿನಮ್ ಚೈನ್ ಇತ್ತಲ್ಲ, ಹಂಗೆಲ್ಲಮ್ಮ. ಅಕ್ಕ ಇದೆಲ್ಲ ಹೆಂಗಕ್ಕ? ಆಗ್ಲೇ ಹೇಳಿನೋ, ಕಳ್ತನದಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಬಿಟ್ಟಿದ್ದೀನಮ್ಮ. ಹಾ ಎಲ್ಲಿ ಕೊಡಿ ಕೊಡಿ ಬೇಗ, ಟೈಮ್ ಇಲ್ಲಮ್ಮ. ಅಲ್ಲ ಮತ್ತೆ ದುಡ್ಡೇನಾದ್ರೂ ಬೇಕಾ? ನಿಂಗೆ ಗೊತ್ತಿಲ್ವ ಚಿನ್ನು, ಇವ್ರೆಂಟಿ ಓದ್ತಿಂಗ್ಲೆ ಎಲ್ಲ ದುಡ್ಡು ಎಫ್ಟಿ ಮಾಡ್ಬಿಟ್ಟವಳೆ. ಪಾಪ ಇವ್ರ ಮನೇಲಿ ಸಾಸಿವೆ ತಗೊಳಕ್ಕೂ ದುಡ್ಡಿಲ್ಲ ಈಗ. ಇದೆಲ್ಲ ಹೆಂಗೆ? ಅಕ್ಕ ಕಳ್ತನದಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಳೆ. ಎಲ್ಲ ತಿಳ್ಕೊಬಿಡ್ತಾನೆ. ಬರ್ಲಮ್ಮ. ಏನ್ ಹಂಗೆ ಹೊಡಿತಾ ಇದೆ? ಇವಳನ್ನು ಕರ್ಕೊಂಡು ಹೋಗಕ್ಕ. ನನ್ನ ಹೆಂಡತಿ ಬಂದು ನನ್ನ ಪ್ರಾಣನೇ ತೆಗೆದು ಬಿಡ್ತಾಳೆ. ಡೋಂಟ್ ವರಿ, ಅವಳಿಗೆ ಇವತ್ತು ಸ್ವರ್ಗ ತೋರ್ಸು. ನಾಳೆ ಬೆಳಿಗ್ಗೆ 10 ಗಂಟೆ ಬಸ್ಸಿಗೆ ನಿನ್ ಹೆಂಡತಿ ಬಂದ್ಬಿಡ್ತಾಳೆ. ಅಷ್ಟೊತ್ತಿಗಳು ಕಳ್ಸ್ಬಿಡಪ್ಪ. ಮತ್ತೆ ಬೆಲ್ ಮಾಡ್ತಿರೋದು ಅದು ನನ್ನ ಎಕ್ಸು. ಏಯ್ ಬರೀ ಒಡವೆ ಕೊಟ್ಬಿಟ್ರೆ ಸಾಕಾ? ಬಲೆ ಜೋಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೀನೋ? ಮಾಡಿದ್ದೀನಿ. ಅಷ್ಟೇ ಸಾಕಾ? ಇಲ್ಲ ಹೊಸ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ಬಿಡಿ. ಹಾಗೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ಮತ್ತೆ ಬೆಲ್ಲ. ಹಂಗ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ. ಈಗ ಕೆಲವೊಬ್ರು ಹೇಳ್ತಾರಲ್ಲ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ತಾರಲ್ಲ, ಅದಕ್ಕಿರೋ ವ್ಯತ್ಯಾಸನ? ಅದ ಅಂದ್ರ ಮನ್ಯಾಗ ಗೊತ್ತಿರ್ಲಾರ್ದಂಗ ಗೆಳೆಯರ್ ಕೂಡ ಹೋಗಿ ಹೊರಗೆ ತಿನ್ಕೊಂಡ್ ಬರ್ತಾರಲ್ಲ, ಅವರು ವೆಜಿಟೇರಿಯನ್. ಮತ್ತ ಪ್ಯೂರ್ ವೆಜಿಟೇರಿಯನ್ ಅವ್ರ ಯಾರಿಗೂ ಗೊತ್ತಿರ್ಲಾರ್ದಂಗ, ಅಂದ್ರ ತಿನ್ನು ಕೋಳಿಗೂ ಗೊತ್ತಿರ್ಲಾರ್ದಂಗ ತಿನ್ಕೊಂಡ್ ಬರ್ತಾರಲ್ಲ, ಅವ್ರು ಪ್ಯೂರ್ ವೆಜಿಟೇರಿಯನ್.